ಅಡ್ಮಿನಿಸ್ಟ್ರೇಷನ್ ಪಾಪ ಏನು ಕೃಷ್ಣಮೂರ್ತಿ ಕೆಂಚಮ್ಮನಹಳ್ಳಿ ಅವ್ರ ಗಂಡ ಹೆಂಡ್ತಿದೇನೋ ಡೈವರ್ಸೋ ಕೇಸ್ ನಡೀತಾ ಇತ್ತಂತೆ. ನಡೀಲಿ, ಆ ಗಂಡ ಹೆಂಡ್ತಿಂದ ನಾನೇನು ಇಡಿಸ್ಕೊಂತ ಇಲ್ಲ. ಸುಮಾರು ಅಲ್ಲೇ ಒಂದು ತಿಂಗಳ ಮೇಲೆ ಏಪ್ರಿಲ್ ತಿಂಗಳಲ್ಲಿ ಈ ಹುಡುಗನ್ನ ನನ್ನ ಹತ್ರ ಬಂದು ಏನೋ ಹೊಡೆದ್ರು ಥರ ಅಂದರೆ ಏನೇನಂತ ಮಾಹಿತಿ ಎಲ್ಲ ತಿಳ್ಕೊಂಡ್ರೆ ಈ ಥರ ಏನೋ ಡೈವರ್ಸ್ ಕೇಸ್ ಇತ್ತು, ಹಾಕಿದ್ವಿ. ನಮ್ಮೂರಾಗ ಯಾರೋ ಒಬ್ಬ ಲೀಡ್ರುಗಳು ಫೋನ್ ಮಾಡಿ ಕರ್ಸಿಬಿಟ್ಟು ಕಂಪ್ಲೇಂಟು ಇಲ್ಲ ಏನಿಲ್ಲ. ನಾನು ಡೈರೆಕ್ಟು ಪೊಲೀಸ್ ಸ್ಟೇಷನಲ್ಲಿ ಕರ್ಕೊಂಡೋಗಿ ಊರಿಗೆ ಹೋಗಿ ತೆಳ್ಳಿ ಅವ್ರ ಅಣ್ಣ ಅವ್ರನ್ನ ತೆಳ್ಳಿ ಕಾಡಿಗೆ ಕರ್ಕೊಂಡೋಗಿ ಕೆಂಚಮ್ಮನಹಳ್ಳಿ ಬಾಡ ಲೊಕೇಶನ್ ಅದು ಚಳ್ಳಕೆರೆ ತಾಲೂಕು ಬರ್ತೈತೆ. ಅಲ್ಲಿ ಹೋಗಿ ಅವಶ್ಯಕತೆ ಏನಿತ್ತು, ಕರ್ಕೊಂಡೋದ್ರೆ ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ಒಂದು ಕಾನೂನು ಒಂದು ರಕ್ಷಣೆ ಐತೆ. ನೀವು ಪೊಲೀಸ್ ಇಲಾಖೆಯಲ್ಲಿ ತಪ್ಪು ನಡೆಸಿದ್ದೀರಿ. ನೀವು ಸೀದಾ ನೀವು ಕಾರ್ನ ತುಂಬಿಕೊಂಡವರು ಪೊಲೀಸ್ ಇಲಾಖೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅಲ್ಲಿ ಹೊಡ್ಕೊಂಡಿದ್ದರೆ ನಾನು ಒಟ್ಟಿಗೆ ತಗೊತಿದ್ದೆ. ಬಾಡಿ ಕರ್ಕೊಂಡೋಗಿ ಅವನ್ನೆಲ್ಲ ಹೊಡೆದ್ಬಿಟ್ಟು ಅವನ್ನೆಲ್ಲ ವಿಡಿಯೋ ಫೋಟೋ ಎಲ್ಲ ಆಯ್ತು. ಸರ್ ಅವ್ನು ಸತ್ತೋಗೋದೊಂದು ಸೊಪ್ಪಿತ್ತಲ್ಲಿ ನನಗೂ ಹಾಕಿದ್ದ. ನನಗೆ ಭಾಳ ನೋವಾಯ್ತು ಮನಸ್ಸಲ್ಲಿ. ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ರಾಜೇಂದ್ರ ಅವರು ಅವನ ಮನಸ್ಸ ರೀತಿ ಅಲ್ಲ. ಅವನಿಗೆ ಗಂತೆ ಗೌರವ ಇದ್ದರೆ ಈಗ ಫೋನ್ ಮಾಡೋನು ಇಲ್ಲಿ ಪ್ರಶ್ನೆ ನಡೆಯುವಾಗ ಈ 3 ದಿನದ ಚರ್ಚೆ ಆಗ್ತಾ ಇತ್ತು. ಅವನು ಒಂದು ಗಂಟೆ ಗೌರವ ಇರಬೇಕು ಸರ್ಕಲ್ ಸಬ್ ಇನ್ಸ್ಪೆಕ್ಟ್ರ್ ಅಂದರೆ. ಸಿದ್ದೇಶು ಸಬ್ ಇನ್ಸ್ಪೆಕ್ಟ್ರು ಮತ್ತು ಅಲ್ಲಿ ಯಾರು 3 ಹೋಗಿದಾರಲ್ಲ ಅವ್ರ ಮೇಲೆ ಕೇಸ್ FIR ದಾಖಲೆ ಆಗಬೇಕು. ಕಾನೂನು ರೀತಿ ಕ್ರಮ ತಗೋಬೇಕು ಅವ್ರ ಮೇಲೆ. ಅವ್ನು ನೋಡ್ದು ನಿಂಗದಲ್ಲಿ ಆಸ್ಪತ್ರೆಗೆ ಹಾಕಿ ಅಲ್ಲಿ ಆಗಲ್ಲ ಅಂಬೋದಕ್ಕೆ 2 ಬಾಟ್ಲು ಹಾಕ್ಯವ್ರೆ. ಅಲ್ಲಿ ಆಗಲ್ಲ ಅಂದರೆ ಪಾಗೋಡಕ್ಕೆ ಹಾಕ್ಯವ್ರೆ. ಇಲ್ಲಿ ಆಗಲ್ಲ ಅಂದರೆ ಜಿಲ್ಲಾ ಆಸ್ಪತ್ರೆಗೆ ಹಾಕೊಂಡು ಹೋಗ್ಯಾರೆ. ಇಷ್ಟು ನೀವು ಒಂದು ಸಿವಿಲ್ ಕೋರ್ಟ್ ನ್ಯಾಯಾಲಯದಲ್ಲಿ ಇರುವಾಗ ಇಷ್ಟು ಮಾಡೋ ಅವಶ್ಯಕತೆ ಏನಿತ್ತು ಪೊಲೀಸ್ನವ್ರಿಗೆ? ಕಾನೂನಿಲ್ವೇ? ಹಿಂದ್ಗಡೆ ಎಲ್ಲ ನಮ್ಮ ಸಿದ್ದರಾಮಯ್ಯವ್ರು ಪಾಗೋಡಕ್ಕೆ ಬಂದಿದ್ದರು. ನಮ್ಮ ಪಾಗೋಡ ಪೊಲೀಸು ತಿರುಮಿಳಿ ಮತ್ತು ಈ ಕಡೆ ಮಧುಗಿರಿ ಮಂಜುನಾಥ್ ಸಾರು SB DS ಎಷ್ಟು ನನಗೆ ಗೌರವ ಕೊಟ್ಟು CM ಹತ್ರ 8-10 ನಿಮಿಷ ಮಾತನಾಡಿಸಿದರು. ಎಂತ ಗೌರವ ಇಲ್ವೇ ನಿಮಗೆ? ಅರಸೀಕೆರೆ ರಾಜೇಂದ್ರ ಮಾನವೀಯತೆ ಮೇಲೆ ಇಲ್ವೇ ನಿಮ್ಗೆ ದಿಷ್ಟೇ? ಏನಕ್ಕೆ ಬಂದಿದ್ದೆ ಇಲ್ಲಿಗೆ? ನಾನು ಮೊನ್ನೆ ಇವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಪೆಟ್ಟಿಗೆ ಮಾರಿದ್ದಾರೆ ಏನೋ ಹೇಳ್ತಿ ಭಾಗ ಮಾಡ್ಕೊಂಡು ಸಂತೋಷ ಅವ್ರ ಗಂಡ ಹೇಳ್ತಿದ್ದು ಐತೆ. ಫೋನ್ ಮಾಡಿದ್ರೆ ಏನೇ ಹೇಳ್ತಾನೆ, ನೀನು ಯಾರು ಫೋನ್ ಮಾಡೋಕ್ಕೆ? ಏನು ನಿನ್ನ ಅವಶ್ಯಕತೆ ನಿಂತು ಅಂತ ನನ್ನೇ ಕೇಳಿ. ನಾವು ಜಿಲ್ಲಾ ರೈತ ಸಂಘ ಅರ್ಜೆಂಟ್ ರೈತ ಸಂಘ ಪಕ್ಕಿಗೆ ಹಾಕೋ ಅಂತಾನಲ್ಲ. ಅವ್ನಿಗೆ ಅಷ್ಟು ದುರಂಕಾರ ಸಬ್ ಇನ್ಸ್ಪೆಕ್ಟ್ರಿಗೆ. ಭಾಳ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀನಿ ನಿನಗೆ. ನಾಳೆ ನೀನು ಸಸ್ಪೆಂಡ್ ಆಗಬೇಕು. ಯಾವ ಕಾರಣಕ್ಕೂ ನಮ್ಮ ಪಾಗೋಡದಲ್ಲಿ ನಿನ್ನ ಮಾಡಕ್ಕೆ ಬಿಡಲ್ಲ ಈ ಕೆಲಸ. ತಕ್ಷಣ ನೀನು ಸಿದ್ದೇಶ ವರ್ಗಾವಣೆ ಆಗಬೇಕು. ಮುಂದೆ ಬಡವರಿಗೆ ನ್ಯಾಯ ಸಿಗಬೇಕು. ಯಾಕೆಂದ್ರೆ ನಾನು ಪಾಗೋಡದಲ್ಲಿ ಇಲ್ಲಿ ಪೊಲೀಸ್ ಸ್ಟೇಷನ್ ಸರ್ಕಲ್ ಹತ್ರ ಹೋಗ್ತೇನೆ. ಅವರೆಲ್ಲ ಪೊಲೀಸ್ನವ್ರು ಅಣ್ಣ ಬಂದ ಸೇರಾಕ ಅಧ್ಯಕ್ಷರು ಎಷ್ಟು ಮರ್ಯಾದೆ ಕೊಡ್ತಾರೆ. ನಿನಗೆ ಮರ್ಯಾದೆ ರಕ್ಷಣೆಗೆ ಐತೆ, ನಿನಗೆ ಮಾತಾಡೋ ಶೌಚಾಲಯ ಐತೆ ನಿನಗೆ. ತಕ್ಷಣ